ಯಾವನು ಏನು ಕಿತ್ಕೊಳಕ್ಕಾಗಲ್ಲ ಸಾರ್, ಏನು ಕಿತ್ಕೊಳಕ್ಕಾಗಲ್ಲ. ಹೌದೋಗರೋ, ಏನು ಆಡಿದ ಗುರು, ದಾಖಲೆಯ ವಿನ್ ಇವತ್ತು ಇಂಡಿಯಾಗೆ 200+ನ ಇಷ್ಟು ಬೇಗ ಚೇಸರ್ ಮಾಡಿರೋಂಥ ಟೀಮ್ನ ಯಾವ್ದಾದ್ರು ನೋಡಿದ್ರ ಹಿಸ್ಟ್ರಿಯಲ್ಲಿ? ಸೀನೇ ಇಲ್ಲ ಗುರು. ಫಾಸ್ಟೆಸ್ಟ್ ಎವರ್ 200+ ರನ್ ಚೇಸ್ ಇನ್ T20 ಇಂಟರ್ನ್ಯಾಷನಲ್ಸ್ ಯಾವುದು ಅಂತ ಅಂದರೆ ಅದು ಪಾಕಿಸ್ತಾನ ಇವಾಗ ಬೀಟ್ ಮಾಡಿದೆ. ರೆಕಾರ್ಡ್ ಪಾಕಿಸ್ತಾನ ಇತ್ತು ನ್ಯೂಜಿಲ್ಯಾಂಡ್ ಅಗೇನ್ಸ್ಟ್ನೇ. ಸೊ ಆ ರೆಕಾರ್ಡ್ನ ಇವಾಗ ಬೀಟ್ ಮಾಡೋದು ನಮ್ಮ ಇಂಡಿಯಾ. ಜಸ್ಟ್ ಒಂದು 15.2 ಓವರು. ಇನ್ನೂ ಮುಂಚೆನೇ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ, ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಾಡಿತ್ತು ಅಂತಂದರೆ. ಬಟ್ ಪರವಾಗಿಲ್ಲ, ಕಂಪ್ಲೀಟ್ ಮಾಡಿದರೆ. ಏನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಥರ ಇತ್ತು ಇವತ್ತಿನ ಮ್ಯಾಚು. ಏನು 200, ಏನ್ರಿ 200, ಏನು ನಿಮ್ಮದು 200 ಅನ್ನೋ ಥರ ಇತ್ತು. 250 ಕೊಟ್ಟರು ಚೇಸ್ ಮಾಡೋರು ಆರಾಮಾಗೆ. 250 ಅಲ್ಲ, 260 270 ಕೊಟ್ಟರು ಚೇಸ್ ಮಾಡೋರು ಅಂತ ಅನ್ನಿಸ್ತಾ ಇತ್ತು ಸೀನಲ್ಲಿ ನೋಡ್ತು ಅಂತಂದರೆ. ಇದು ಕ್ಲಿಯರ್ಲಿ ಶಾರ್ಟ್ ಅಂತ ಅನ್ನಿಸ್ತಾ ಇತ್ತು ಗುರು. ನ್ಯೂಜಿಲ್ಯಾಂಡ್ ಅವರು ಸ್ಟಾರ್ಟ್ ಮಾಡಿದ ರೀತಿ ನೋಡ್ತು ಅಂತಂದರೆ ಇಲ್ಲ, ಒಂದು 230 ಆ್ಯಂಡ್ ಅಬೋನೇ ಹೊಡಿತಾರೆ ಅಂತ ಅಂದ್ಕೊಂಡ್ವಿ. ಟೀಮ್ ಶೆಫರ್ಡ್, ಡೆವಾನ್ ಕಾನ್ವೆ ಸ್ಟಾರ್ಟ್ ಮಾಡಿದ್ದು, ಜೊತೆಗೆ ರಚಿನ್ ರವೀಂದ್ರ ಹೊಡಿತಿದ್ದು ಏಟ್ಗಳನ್ನ ನೋಡ್ತು ಅಂದರೆ, ಸ್ಲಾಕ್ ಸ್ವಿಪ್ ಎಲ್ಲ ನೋಡ್ತು ಅಂತಂದರೆ ಖಂಡಿತ ಇದು ಹೆವಿ ಸ್ಕೋರಿಂಗ್, ಹೈ ಸ್ಕೋರಿಂಗ್ ಗೇಮೇ. ವಿಕೆಟ್ ಸಗಾದಾಗಿದೆ ಬ್ಯಾಟಿಂಗ್ ಆಡೋದಕ್ಕೆ. ವಿಕೆಟಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ, ಬ್ಯಾಟಿಂಗ್ ಪ್ಯಾರಡೈಸ್ ಇದು ಅಂತ ಗೊತ್ತಾಯಿತು ಫಸ್ಟ್ ಇನ್ನಿಂಗ್ಸಲ್ಲೇ. ಚೇಸ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತಲೂ ಕೂಡ ಗೊತ್ತಿತ್ತು. ಏನಕ್ಕೆ ಅಂತಂದರೆ ಡ್ಯೂ ಫ್ಯಾಕ್ಟರು ಎಲ್ಲ ಬರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆರಾಮಾಗಿ ಚೇಸ್ ಮಾಡ್ಬೋದು ಅಂತ. ಇನ್ನೂರೆಲ್ಲ ಇಂಡಿಯಾ ಆಗಿರೋಂಥ ಬ್ಯಾಟಿಂಗ್ ಲೈನಪ್ಪಿಗೆ ಜುಜಿಬಿ ಗುರು. ಇನ್ನೂರೆಲ್ಲ ಅದು ಮಿನಿಮಮ್ ಆಗೋಗ್ಬಿಡ್ತು ಇವಾಗಿನ ಸ್ಟ್ಯಾಂಡರ್ಡ್ಸ್ಗೆ. ಮುಂಚೆ ಸ್ಟ್ಯಾಂಡರ್ಡ್ಸೇ ಬೇರೆ, ಇವಾಗಿನ ಸ್ಟ್ಯಾಂಡರ್ಡ್ಸೇ ಬೇರೆ. ಇವಾಗ ಟೀಮ್ ಟು ಬೀಟ್ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಎಸ್ಪೆಷಲಿ T20 ಫಾರ್ಮೇಟ್ ಅಂತ ಬಂದಾಗ ಅದು ಇಂಡಿಯಾನೇ. ಬೇರೆ ಯಾವ ಟೀಮೂ ಕೂಡ ಹತ್ರನೂ ಕೂಡ ಇಲ್ಲ ಗುರು. ನನ್ನ ಪ್ರಕಾರ ನೋಡ್ತು ಅಂದರೆ ಹತ್ರನೂ ಕೂಡ ಇಲ್ಲ. ಯಾಕಂದರೆ ಅಂಥ ಟೀಮ್ನ ಇಂಡಿಯಾ ರೆಡಿ ಮಾಡಿದೆ, ಅಂಥ ಯಂಗ್ಸ್ಟರ್ಸ್ಗಳು ಹುಟ್ಕೊಂಡಿದ್ದಾರೆ ನಮ್ಮ ಇಂಡಿಯಾಗೆ. ಏನು ಗುರು ಹೆವಿ ಎಲಿವೇಶನ್ ಕೊಡ್ತಿದ್ಯಾ, ಬಿಲ್ಡಪ್ ಕೊಡ್ತಾ ಇದೆಯಾ, ಏನು ಗೆದ್ಬಿಟ್ರು ಅಂತ ಈ ಥರನಾ ಸೋತ್ರೆ ಹಾಕೊಂಡು ಹೋಗಿತ್ಯಾ ತಾನೆ? ಸೋಲಲ್ಲ ಗುರು, ಸೋಲಲ್ಲ. ಅದಕ್ಕೋಸ್ಕರನೇ ಕಾನ್ಫಿಡೆಂಟಾಗಿ ಹೇಳಿದ್ದೀನಿ, ಈ ಸೀರೀಸ್ನ ಇಂಡಿಯಾ ಸೋಲಲ್ಲ ಗುರು. 5-5 ಹೊಡೆದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಎಕ್ಸ್ಪೆಕ್ಟೇಷನ್ ಇದೆ 5-5 ಹೊಡೆದ್ರು ಹೊಡಿಬೋದು ಅಂತ. ಯಾಕಂದರೆ ಆಡ್ತಿರೋಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನೋಡಿ, ನಾವು T20 ಸೀರೀಸ್ನ ಸೋತೇ ಇಲ್ಲ ಗುರು. ಲಾಸ್ಟ್ T20 ವರ್ಲ್ಡ್ ಕಪ್ ಆದಾಗಿಂದನೂ ಕೂಡ, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಬಂದಾಗಿಂದನೂ ಕೂಡ ನಾವೇನು ಸೋತೇ ಇಲ್ಲ. ಅಲ್ಲಿ ಎಲ್ಲ ಗೆದ್ಕೊಂಡೇ ಬಂದಿದ್ದೀವಿ. ಆ ಥರ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ನಾವು ಆಡ್ಕೊಂಡು ಬಂದಿದ್ದೀವಿ. T20s ಅಂತ ಬಂದಾಗಿನ ODIಸಲ್ಲಿ ಸೋತಿದ್ದೀವಿ, ಟೆಸ್ಟಲ್ಲಿ ಸೋತಿದ್ದೀವಿ. ಬಟ್ T20ಸಲ್ಲಿ ಬಿಟ್ಕೊಂಡು ಕೊಡೋ ಸೀನೇ ಇಲ್ಲ. ಆ ಥರ ಪ್ರೂವ್ ಮಾಡ್ಕೊಂಡಿದ್ದೀವಿ. ಏನು ಇವತ್ತು ನಮ್ಮ ಸೂರ್ಯ ಆಡಿದ್ದು ಕಾಶಿಯಸ್ ಆಗಿ ಆಡಿದ್ರು ಗುರು ಸ್ಟಾರ್ಟಿಂಗಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಬರ್ತೀನಿ ಆಮೇಲೆ. ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತ್ರನಾ, ಟಾಸ್ ಗೆದ್ದವರು ನಾವೇನೇ ಬ್ಯಾಟಿಂಗ್ಗೆ ಆಡ್ರಿ ಅಂತ ನ್ಯೂಜಿಲ್ಯಾಂಡಿಗೆ ಕಳಿಸ್ತಾ ಇದ್ದಂಗೆ ನ್ಯೂಜಿಲ್ಯಾಂಡ್ ಅವರು ಇನಿಷಿಯಲಿ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಟೀಮ್ ಶೆಫರ್ಡ್ ಬೇರೆ ಬಂದ್ಬಿಟ್ಟಿದ್ರು ಗುರು. ರಾಬಿನ್ಸನ್ನ ಕಳಿಸ್ಬಿಟ್ಟು ಟೀಮ್ ಶೆಫರ್ಡ್ನ ಹಾಕೊಂಡಿದ್ರು. ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಡೆವಾನ್ ಕಾನ್ವೆ ಕೂಡ ಸಖತ್ತಾಗಿ ಸ್ಟಾರ್ಟ್ ಕೊಟ್ಟರು. ಹರ್ಷಿತ್ ರಾಣಿಗೆ ಕಾನ್ವೆ ತಲೆ ಮೇಲೆ ಹೊಡಿತೀನಿ ನೋಡು ಅಂತ ಹೋಗಿದ್ರು. ಅಂದರೆ ಆನ್ ಫೀಲ್ಡ್ ಕ್ಲಿಯರ್ ಮಾಡ್ತೀನಿ ಅಂತ. ಆಮೇಲೆ ಅಲ್ಲೇನೇ ಮಿಡ್ ಆಫ್ ಹತ್ರ ಕಚ್ಕೊಂಡ್ರು. ಈ ಕಡೆಯಿಂದ ಇವರು ಮಿಡಾನ್ ಹತ್ರ ಕಚ್ಕೊಂಡ್ರು. ಟೀಮ್ ಶೆಫರ್ಡ್ ಇಬ್ಬರು ಕೂಡ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸ್ ಆದರು. 40+ ಪಾರ್ಟ್ನರ್ಶಿಪ್ ಆದ ನಂತರ ಅದಾದಮೇಲೆ ಬಂದಂಥ ಗ್ಲೆನ್ ಫಿಲಿಪ್ ಜೊತೆಗೆ ರಚಿನ್ ರವೀಂದ್ರ ಇಬ್ಬರು ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಅದರಲ್ಲಿ ರಚಿನ್ ರವೀಂದ್ರ ಮೆಚ್ಕೊಳ್ಳೇಬೇಕು ಗುರು. ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಏನು ಸ್ಲಾಕ್ ಸ್ವೀಪ್ ಹೊಡಿತಿದ್ದಂಥ 8ಗಳು ಸಾಕಾಗಿ ಕಾಣಿಸ್ತೀವಿ ಇವತ್ತು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಏನಿದು ರಚಿನ್ ರವೀಂದ್ರ, ಏನು ಹಳೆ ರಚಿನ್ ರವೀಂದ್ರ 2020 ರಚಿನ್ ರವೀಂದ್ರ ಮತ್ತೆ ಕಾಣಿಸ್ತಾವ್ರಲ್ಲ ಅಂತ ಅನ್ನಿಸ್ತು. ಸೊ ಇನ್ನೂ ಆಕ್ಸಿಲೇಟ್ ಮಾಡಿರ್ಬೋದಾಗಿರುತ್ತೆ. ಬಟ್ ಕುಲ್ದೀಪ್ ಯಾದವ್ ಪಟ್ ನನಗೆ ಇಬ್ಬರು ವಿಕೆಟ್ನ ಕೂಡ ಎತ್ಬಿಡ್ತಾರೆ. ಗ್ಲೆನ್ ಫಿಲಿಪ್ ಅವ್ರು ಲಾಸ್ಟ್ ಮ್ಯಾಚ್ ಹಾವಳಿ ಕೊಟ್ಟವರು. ಈ ಮ್ಯಾಚ್ ಏನೂ ಕೊಡೋಕ್ಕಾಗಲಿಲ್ಲ. ಎಲ್ಲ ಟಾಪ್ ಹೆಡ್ಸಾಗಿ ಸುಮಾರು ಇವತ್ತು ಔಟ್ ಆಗಿದ್ದಾರೆ. ನಮ್ಮ ಇಂಡಿಯನ್ಸ್ ಔಟ್ ಆದ್ವಿ, ಜೊತೆಗೆ ಇವರು ಕೂಡ ಔಟ್ ಆಗಿದ್ದಾರೆ. ಟಾಪ್ ಹೆಡ್ಸ್ ಆಗ್ಬಿಟ್ಟು ಸುಮಾರು ಇವರೇ ಔಟ್ ಆಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಹುಡಿಕೊಂಡು ಹೋಗ್ತಿತ್ತು ಬಾಲೆಲ್ಲ. ಹಾರ್ದಿಕ್ ಪಾಂಡ್ಯ ಎಷ್ಟು ಕ್ಯಾಚ್ ಹಿಡಿದ್ರು ಇವತ್ತು? ಎಲ್ಲ ಹೋಗಿದ್ದೆಲ್ಲ ಅವ್ರ ಹತ್ರನೇ ಹೋಗ್ತಿತ್ತು ಕ್ಯಾಚ್ಗಳೆಲ್ಲ. ಸೊ ಇಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಮಿಚೆಲ್ ಸ್ಯಾಂಟ್ನರ್ ಕ್ಯಾಪ್ಟನ್ಸಿ ಇನ್ನಿಂಗ್ಸ್. ಏನು ಗುರು ಈ ಥರ ಎಲ್ಲ ಆಡ್ಬಿಟ್ರು ಮಿಚೆಲ್ ಸ್ಯಾಂಟ್ನರ್ ಇವತ್ತು. ಹೆಂಗೆ ರಾಚದ್ರು ಅಂತಂದ್ರೆ ಹಾಕೊಂಡು ಬಾಟಮಲ್ಲಿ ಎಕ್ಸ್ಪೆಕ್ಟೇಷನ್ ಇಷ್ಟೊಂದಿರಲಿಲ್ಲ. ಮಿಚೆಲ್ ಸ್ಯಾಂಟ್ನರ್ ಹೊಡಿತಾರೆ ಅಂತ. ಇನ್ನು ಚಾಪ್ಮನ್ ಹೊಡ್ಬಿಡ್ಬೋದೇನೋ ಅನ್ನೋ ಥರ ಇತ್ತು. ಬಟ್ ಚಾಪ್ಮನು, ಡ್ಯಾರಲ್ ಮಿಚೆಲ್ ಏನೂ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಲಾಂಗ್ ಆನಲ್ಲಿ ಔಟ್ ಆಗ್ತಾರೆ ಡ್ಯಾರಲ್ ಮಿಚೆಲು. ಚಾಪ್ಮನ್ ಕೂಡ ಮೇಲ್ಗಡೆ ಕಳಿಸ್ತಾರೆ. ಈ ಕಡೆಯಿಂದ ಇವರು ಮಿಚೆಲ್ ಸ್ಯಾಂಟ್ನರನ್ನೇ ಮೇಯ್ನ್ ಹಾವಳಿನ ಕೊಟ್ಟಿದ್ದು. ಮಿಚೆಲ್ ಸ್ಯಾಂಟ್ನರ್ ಅವರ ಬ್ಯಾಟಿಂಗಿಂದ, ರಚಿನ್ ರವೀಂದ್ರ ಅವರ ಬ್ಯಾಟಿಂಗಿಂದ ಹಂಗೂ ತಿಣ್ಕಾಡ್ಕೊಂಡು ಹಿಂಗೋ ತಲುಪಿದ್ರು 200 ರನ್ನ. ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಮಿಚೆಲ್ ಸ್ಯಾಂಟ್ನರ್ ಇವರು ಯಾರಪ್ಪ ಅವರು ರಚಿನ್ ರವೀಂದ್ರ ಆಡ್ತಾರಂಥ ಟೈಮಲ್ಲಿ ಎಲ್ಲಾಗಿರೋ ಇದು 230 240ವರೆಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲೇ ಕ್ಲಿಯರ್ ಕಟ್ ಶಾರ್ಟ್ ಆಯಿತು. ಇವರು ಕೊಲ್ಯಾಪ್ಸ್ ಆಯಿತು ಬ್ಯಾಟಿಂಗಲ್ಲಿ. ಇಂಡಿಯನ್ ಬೌಲಿಂಗ್ನ ಮೆಚ್ಕೊಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಈ ಥರ ವಿಕೆಟಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳಬೇಕು.
ಏನು ಗುರು ಎಲ್ಲ ಹೊಡ್ಸ್ಕೊಂಡವ್ರೆ ಅಂತ ಹೇಳಿದ್ರೆ ಹೌದು ಗುರು ಅವ್ರ ಕಡೆ ನೋಡಿ ಗುರು ಜೇಕೋಬ್ ಡಫಿನೇ 10ಗಿಂತ ಕೆಳಗಡೆ ಎಕಾನಮಿ ಇನ್ನೆಲ್ಲ ಹೆಂಗೆ ವಾಚಿಸ್ಕೊಂಡವ್ರು ಅಂತಂದರೆ ಹುಚ್ಚನಾಗಿ ಓಡಿಸ್ಕೊಂಡವ್ರೆ. ನಮ್ಮ ಬೌಲರ್ಸ್ ಹಂಗೆ ನೋಡೋಕೆ ಸಖತ್ತಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಕುಲ್ದೀಪ್ ಯಾದವ್ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸಖತ್ತಾಗಿ ಬೌಲಿಂಗ್ ನಾವು ಮಾಡಿದ್ದಾರೆ. ಸೊ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬರೋಣ. ಸೆಕೆಂಡ್ ಇನ್ನಿಂಗ್ಸ್ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ. ಇನಿಷಿಯಲಿನೇ ಸೈಕ್ ಆಗೋಗ್ಬಿಡೋದ ಪಟ್ ಅನ್ನಂಗೆ. ಫಸ್ಟ್ 2 ಓವರ್ಲೆ 2 ವಿಕೆಟ್ ಡಮಾರು ನಮ್ಮ ಇಂಡಿಯಾದು. ಫಸ್ಟ್ ಓವರ್ 1 ವಿಕೆಟು, ಸೆಕೆಂಡ್ ಓವರ್ 1 ವಿಕೆಟು. ಇನ್ಫ್ಯಾಕ್ಟ್ ಫಸ್ಟು ಬಾಲೇನೇ ಔಟ್ ಆಗಬೇಕಾಗಿತ್ತು. ಇನ್ಫ್ಯಾಕ್ಟ್ ಸೆಕೆಂಡ್ ಬಾಲು ಸಂಜು ಸ್ಯಾಮ್ಸನ್ಗೆ ಒಂದು ಲೈಫ್ ಸಿಕ್ಕಿತ್ತು. ಡೆವಾನ್ ಕಾನ್ವೆ ಕ್ಯಾಚ್ನ ಬಿಡ್ತಾರೆ, ಅಲ್ಲಿ ಪುಲ್ ಮಾಡೋಕೆ ಹೋಗಿರ್ತಾರೆ, ಅಲ್ಲಿ ಫ್ಲಿಕ್ ಹೊಡೆಯೋಕೆ ಹೋಗಿರ್ತಾರೆ, ಸೀದಾ ಕೈ ಹೋಗಿರುತ್ತೆ. ಡೆವಾನ್ ಕಾನ್ವೆ ಕ್ಯಾಚ್ ಬಿಟ್ಬಿಡ್ತಾರೆ. ಅದೇ ಓವರ್ ಔಟ್ ಆಗಬೇಕಾ ಅಲ್ಲಿ ಸಂಜು ಸ್ಯಾಮ್ಸನ್ನು. ಮತ್ತೆ ಪಟ್ಟನಾಗಿ ಹೋದ್ರು ಗುರು ಸಂಜು ಸ್ಯಾಮ್ಸನ್ನು. ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಅದನ್ನು ಗ್ರ್ಯಾಬ್ ಮಾಡ್ಕೊಂಡೆ ಮತ್ತೆ ಪಟ್ಟನಾಗಿ ಅಲ್ಲೇ ಮ್ಯಾಟನ್ರಿಗೆ ಔಟ್ ಆಗಿದ್ದು. ಈ ಕಡೆಯಿಂದ ನೆಕ್ಸ್ಟ್ ಓವರು ಅಭಿಷೇಕ್ ಶರ್ಮಾ ಅವರು ಔಟ್ ಆಗ್ತಾರೆ. ಅವರು ಕೂಡ ಈ ಕಡೆ ಲೆಗ್ ಸೈಡ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಬೌಲ್ಡ್ರಿನಲ್ಲಿ ಸೀದಾ ಫೀಲ್ಡರ್ಗೆ ಕೊಟ್ಟಿದ್ದು ಕ್ಯಾಚು. ಟೈಮ್ ಆಗಲಿಲ್ಲ ಹಂಗೆ ನೋಡೋದು ಅಂದರೆ. ಇಶಾನ್ ಕಿಶಾನ್ ಬರ್ತಾರೆ. ಏನಪ್ಪ ಇವತ್ತು ಇಶಾನ್ ಕಿಶಾನ್ ಹೊಡೆದಿದ್ದು ನಿಜವಾಗ್ಲೂ ಗುರು. ಈ ಕಡೆ ರಚಿನ್ ರವೀಂದ್ರ ಏನು ಹೊಡಿತಾ ಇದ್ದಿದ್ದು ಇವತ್ತು ಲೆಫ್ಟ್ ಹ್ಯಾಂಡರ್ಸ್ಗಳ ಹಾವಳಿನೇ ಆಗಿತ್ತು. ಅಭಿಷೇಕ್ ಶರ್ಮಾ ಜಾಸ್ತಿ ಹೊಡಿತಾರೆ ಅಂತ ಅನ್ಕೊಂಡಿದ್ದು. ಅಭಿಷೇಕ್ ಶರ್ಮಾ ಫಸ್ಟ್ ಬಾಲ್ ಔಟ್ ಆಗೋಗ್ಬಿಟ್ರು. ಅಭಿಷೇಕ್ ಶರ್ಮಾನ ಮ್ಯಾಚ್ ಮಾಡಿದ್ದು, ಹಾವಳಿ ಕೊಟ್ಟಿದ್ದು ಇಶಾನ್ ಕಿಶಾನು. 30+ ಬಾಲಲ್ಲಿ 76 ರನ್ಸ್ ಗುರು. ಎಷ್ಟು 32 ಬಾಲಲ್ಲಿ 76 ರನ್ ಬಂದಿದ್ದು. 4 ಸಿಕ್ಸ್ ಇಟ್ಟಿದ್ದಾರೆ. ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಸೂರ್ಯ ಕೂಡ 4 ಸಿಕ್ಸ್ ಇಟ್ಟಿದ್ದಾರೆ. ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಶಿವಮ್ ದುಬೆ 3 ಸಿಕ್ಸ್ ಇಟ್ಟಿದ್ದಾರೆ. ಇದ್ಯಾವುದು ಗುರು ಸಿಕ್ಸ್ನ ಕಾಂಪಿಟೇಷನ್ನೇ, ಸಿಕ್ಸಸ್ಗಳ ಕಾಂಪಿಟೇಷನ್ನೇ ಇತ್ತು ಇಲ್ಲಿ. ಈಗ ನೋಡೋದು ಅಂದರೆ ಇಂಡಿಯನ್ ಬ್ಯಾಟಿಂಗಲ್ಲಿ ನಾನು ಹೊಡಿತೀನಿ ಸಿಕ್ಸು, ನೀನು ಹೊಡಿತೀನಿ ಸಿಕ್ಸು, ನಾನು ಹೊಡಿತೀನಿ ಸಿಕ್ಸು, ನೀನು ಹೊಡಿತೀನಿ ಸಿಕ್ಸು ಅನ್ನೋ ಥರ ಇತ್ತು. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಇವ್ರದ್ದು ಸೂರ್ಯಕುಮಾರ್ ಯಾದವ್ ಜೊತೆಗೆ ನಮ್ಮ ಇಶಾನ್ ಕಿಶಾನ್ದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನು. ಸೂರ್ಯಕುಮಾರ್ ಯಾದವ್ ಅವರು ಒಂದು ಹಗ್ ಮಾಡ್ತಾರೆ ಲಾಸ್ಟಿಗೆ, ಅದೊಂಥರ ಸಖತ್ತಾಗಿತ್ತು. ಅಂದರೆ ಇಶಾನ್ ಕಿಶಾನ್ ಔಟ್ ಆದಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಿರ್ತಾರೆ ಗುರು. ಇಶಾನ್ ಕಿಶಾನ್ ಅಂತೂ ಹೊಡಿತಿದ್ದು ಹೆಂಗೆ ಫ್ಲ್ಯಾಟಾಗಿ ಹೊಡಿತಿದ್ರು ಅಂದರೆ ಸಿಕ್ಸ್ನ ರಾಚ್ತಾ ಇದ್ರು ಹಂಗೆ ಹಾಕೊಂಡು. ಬುಲೆಟ್ ನುಗ್ತಾ ಇತ್ತು ಬಾಲು. ಆ ಇನ್ಸೈಡ್ ಔಟ್ ಶಾಟ್ ಆಗಿರ್ಬೋದು, ಟೈಮ್ ಮಾಡೋ ರೀತಿ ಆಗಿರ್ಬೋದು, ಜೊತೆಗೆ ಆ ಬ್ಯಾಕ್ ಹ್ಯಾಂಡ್ನ ಏನು ಹೇಳ್ತಾರೆ ಅದಕ್ಕೆ, ಬಾಟಮ್ ಹ್ಯಾಂಡ್ನ ಯೂಸ್ ಮಾಡಿದಂಥ ರೀತಿ ಆಗಿರ್ಬೋದು. ಸೈಕಾಗಿ ಹೊಡಿತಾ ಇದ್ರು ಗುರು ಏಟ್ಗಳನ್ನ. ಹಂಗೆ ಹುಚ್ಚ ಊಹಿಸ್ತಾ ಇದ್ರು. ಹೀಗೆ ಇವ್ರು ಆಡೋ ರೀತಿ ನೋಡ್ಬಿಟ್ಟು ಅವ್ರಿಗೆ ಅಲ್ಲೇ ಕಮೂರಾಗಿತ್ತು ಅವ್ರಿಗೆ. ಯಾಕೋ ಇದು ವಾಸನೆ ಹೊಡಿತಾ ಇದೆ ನಮಗೆ, ಸೋಲು ಖಚಿತ ಅನ್ನೋ ಥರನೇ ಕಾಣಿಸ್ತಾ ಇದೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ಇವ್ರು ಆಡ್ತಿರೋಂಥ ರೀತಿ ನೋಡ್ತು ಅಂತಂದರೆ. ಸೂರ್ಯಕುಮಾರ್ ಯಾದವ್ ಇನಿಷಿಯಲಿ ಫಸ್ಟ್ 15 ಬಾಲ್ ಆಡಿದ ರೀತಿನೇ ಬೇರೆ, ಆಮೇಲೆ ಆಡಿದ ರೀತಿನೇ ಬೇರೆ. ಸೂರ್ಯ ನೋಡಿ ಫಸ್ಟ್ ಸ್ಟಾರ್ಟಿಂಗು ಎಲ್ಲ ಕೆಳಗಡೆನೇ ಆಡಿದ್ರು. ಅವರು ರಿಸ್ಕ್ ತಗೊತಾ ಇಲ್ಲ, ಕೆಳಗಡೆ ಬೌಂಡ್ರಲ್ಲೇ ಡೀಲ್ ಮಾಡ್ತಿದ್ರು, 4ಗಳಲ್ಲೇ ಡೀಲ್ ಮಾಡ್ತಾಯಿದ್ರು. ಆಮೇಲೆ ಒಂದು 6 ಬಂತು ಗುರು ಫೈನ್ ಲೆಗ್ ಮೇಲೆ ಹಿಂದೆಗಡೆ ಎತ್ತಾಕಿದ್ರು ನೋಡಿ. ಎತ್ತಾಕದಾದ್ಮೇಲೆ ಒಂದು ಗೋಟೋ ಶಾಟ್ ಏನಿದೆ ಅವ್ರದ್ದು, ಆ ಶಾಟ್ ಬಂದಾದ್ಮೇಲೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಅವಳಿ. ಆಮೇಲೆ ಹಿಂದೆಲ್ಲ ಇವತ್ತು ಇಷ್ಟು ದಿನ ನೋಡ್ತಿದ್ದು 180 ಡಿಗ್ರಿ ಆಡಿದಂಥ ಸೂರ್ಯಕುಮಾರ್ ಯಾದವ್ ನೋಡ್ತಾ ಇದ್ವಿ. ಅಂದರೆ ಆಲ್ಮೋಸ್ಟ್ ಎಷ್ಟು ಗುರು 438 ದಿನ ಆದಮೇಲೆ ಬಂದಿರುವಂಥ 50 ಅವರ ಬ್ಯಾಟಿಂದ ನೋಡಿ. ಅದು ವರ್ಲ್ಡ್ ಕಪ್ಗಿನ ಮುಂಚೆ ಬಂದಿದ್ದಲ್ಲ. ಇದು ಖುಷಿ ಪಡಬೇಕಲ್ಲ, ಇಂಡಿಯನ್ಸ್ ಖುಷಿ ಪಡಬೇಕು ಇದಕ್ಕೆ. ಯಾಕಂದರೆ ಸೂರ್ಯ ಲಾಸ್ಟ್ ಇಯರ್ ಏನೂ ಕೂಡ ಆಡಿಲ್ಲ ಅಲ್ಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಈ ಇಯರು ಸಾಕಾದಾಗ ಸ್ಟಾರ್ಟ್ ಮಾಡಿದ್ದಾರೆ, ಮಸ್ತಾಗಿ ಎಂಡ್ ಕೂಡ ಮಾಡಿದ್ದಾರೆ. ಈ ಒಂದು ಮ್ಯಾಚ್ನ ಫಿನಿಶಿಂಗ್ ಟಚ್ನ ಕೊಟ್ಟಿದ್ದಾರೆ. 80+ ರನ್ಸ್ನ ಹೊಡೆದಿದ್ದಾರೆ. 30+ ಬಾಲ್ಸಲ್ಲಿ ಫಸ್ಟ್ 15 ಬಾಲ್ ಸ್ಲೋ ಆಗಿ ಆಡಿದ್ರು ಕೂಡ ಆಮೇಲೆ ಆಕ್ಸಿಲರೇಟ್ ಮಾಡಿದ್ರಲ್ಲ, ಆಮೇಲೆ ಇಟ್ಟಾಡ್ಸ್ಕೊಂಡು ವಾಂಚಿದ್ರಲ್ಲ. ಇದಂತೂ ಒಳ್ಳೆ ಪಾಸಿಟಿವಿಟಿ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಅದನ್ನು ಏನು ಟುಕು ಆಡ್ಬಿಟ್ಟು ಏನು ಆಡಿತ್ತು ಅಂದರೆ ಇದು ಬಿಡುಗರು ಅನ್ಬೋದಾಗಿತ್ತು. ಬಟ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಇಶಾನ್ ಕಿಶಾನ್ ಮ್ಯಾಚ್ ಮಾಡಿದ್ರು ಹಂಗೆ ನೋಡೋದು ಅಂದರೆ. ಅವ್ರು 70+, ಇವ್ರು 80+. ಇಶಾನ್ ಕಿಶಾನ್ ಇವತ್ತು ಸೆಂಚುರಿ ಇಳಿಸ್ಬೋದಾರ ಅಂತ ಅನ್ಕೊಂಡಿದ್ದೆ ನಾನು, ಇದೇ ಥರ ಆಡ್ತಿತ್ತು ಅಂತಂದರೆ. ಯಾಕಂದರೆ ಸ್ಟಾರ್ಟ್ ಮಾಡಿದ್ದು ಅವರೇನೆ. ಇಶಾನ್ ಕಿಶಾನ್ ಬ್ಲಾಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು. ಪೋಪಳ್ಳಿ ಎಷ್ಟು ಗುರು, ಪೋಪಳ್ಳಿ 75 ರನ್ ಹೊಡೆದ್ಬಿಟ್ವಿ. 2 ವಿಕೆಟ್ ಕಳ್ಕೊಂಡ್ರು. ಫಸ್ಟ್ 2 ಓವರ್ 2 ವಿಕೆಟ್ನ ಕಳ್ಕೊಂಡ್ರು. ಪೋಪಳ್ಳಿ 75 ರನ್ನು. ಮೇಯ್ನಾಗಿ ಇಶಾನ್ ಕಿಶಾನ್ ಹೊಡೆದಿದ್ದಲ್ಲಿ ಪೋಪಳ್ಳಿ. ಸೂರ್ಯ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡಿದ್ರು ಅಷ್ಟೇ. ಚಚ್ಚಿದ್ರು. ಆಮೇಲೆ ಇವ್ರು ಔಟ್ ಆಗ್ತಿದ್ದಂಗೆ ಅವ್ರು ಚಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಶಿವಮ್ ದುಬೆ ಅದನ್ನು ಬಂದ್ಬಿಟ್ಟಲ್ಲಿ ನೀನೇನು ಚಸ್ತಿ ಆಗಿರೋ ನಾನು ಚಸ್ತೀನಿ ಇರೋ ಅಂತ ಹಾಕೊಂಡು ವಾಂಚಿದ್ದು. ಏನು ಹೊಡೆದಿದ್ದು ಶಿವಮ್ ದುಬೆ ಸಿಕ್ಸ್ ದೂರ ಹೊಡೆದಿದ್ದು. 100 ಮೀಟ್ರ್ ಸಿಕ್ಸ್ ಎಲ್ಲ ಹೊಡೆದ್ಬಿಟ್ರಲ್ಲ ಆಗಿರೋ ಶಿವಮ್ ದುಬೆ. ಸೊ ಇದೊಂಥರ ಹಿಂಗಿತ್ತು ಅಂತಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಥರ ಇತ್ತು. ಇನ್ನೂ ಹೊಡಿಬೇಕಾಗಿತ್ತು ಇವ್ರು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಇದು ಜುಜುಬಿ ಟೋಟಲ್ ಅಂತ ಅನ್ನಿಸ್ಬಿಡ್ತು ಗುರು. ಇದು ಫಸ್ಟ್ ಇನ್ನಿಂಗ್ಸಲ್ಲೇ ಅನ್ನಿಸಿತ್ತು ಇದು ಜುಜುಬಿ ಟೋಟಲ್ ಅಂತ. 200 ಅಲ್ಲ ಇಂಡಿಯಾಗಿರೋಂಥ ಬ್ಯಾಟಿಂಗ್ ಯೂನಿಟ್ಗೆ ಇದು ಸಿಕ್ಕಾಪಟ್ಟೆ ಲೆಸ್ ಅಂತಲೇ ಅನಿಸ್ತು. ಅದು ಈ ಥರ ಒಂದು ವಿಕೆಟಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತೀವಿ ನಮ್ಮ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ.